ಅವರು ಸಾವಿಗೆ ಅಂತ ಹೋಗ್ತಾ ಇದ್ದಾರೆ ಒಂದು 6 ಗಂಟೆನಲ್ಲಿ. ಲೇಟ್ ಆಗುತ್ತೆ ಅಂತ ಅವರು ಸ್ವಲ್ಪ ಗಡಿಬಿಡಿನಲ್ಲಿ ಅಲ್ಲಿ ಸಾವು ಮುಗ್ದೋಗುತ್ತೆ ಅಂತ ಎಮರ್ಜೆನ್ಸಿನಲ್ಲಿ ಹೋಗ್ತಾವ್ರೆ. ನಟೇಶು ಮತ್ತು ದಿವ್ಯಾ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಲ್ಲ ಅನ್ನೋ ಗೊಂದಲದಲ್ಲಿ ಹೋಗೋರು, ಬೇಗ ಬಂದುಬಿಡೋಣ ಅಂತ. ಅಲ್ಲಿ ಏನು ನೋಡಿ ಇದು ಮಾಡಿದ್ರೋ ಏನು ಅಂತ ಗೊತ್ತಾಗಿಲ್ಲ. ಆದರೆ ಕೇಳೋ ಪರಿಸ್ಥಿತಿ ಈಗ ಆಕೆನೂ ಹೇಳೋ ಅಂಥ ಪರಿಸ್ಥಿತಿನಲ್ಲಿ ಇಲ್ಲ. ಇವನು ಡೆತ್ ಆಗವನೆ. ನಿಖರವಾದಂಥ ಮಾಹಿತಿ ನಮಗೆ ಗೊತ್ತಾಗಿಲ್ಲ ಇನ್ನೂ. ಹೋಗ್ತಾಯಿದ್ದಾರೆ, ಸಡನ್ನಾಗಿ ಗಾಡಿ ಯಾಕೆ ಕಟ್ ಮಾಡಿದ್ರು ಅಂತ ನಮಗೂ ಗೊತ್ತಿಲ್ಲ. ಆದರೆ ಗಾಡಿ ಅದು ದೂರದಲ್ಲಿತ್ತೋ ಬತ್ತಾಯಿತು ಅಥವಾ ಹತ್ತಿರದಲ್ಲಿತ್ತೋ, ಇವರೇ ಹೋಗಿ ಇದು ಮಾಡಿದ್ರು, ಅವರೇ ಬಂದು ಅದ್ರ ಬಗ್ಗೆನೂ ನಮ್ಗೆ ಈಗ ಯಾರನ್ನು ಕೇಳಬೇಕು ನಮ್ಗೆ ಗೊತ್ತಾಗಿಲ್ಲ. ಅಲ್ಲಿ CCTVನಲ್ಲಿ ನೋಡಿರೋದು ಅಷ್ಟೇ ಮಾತ್ರ ನಮಗೆ ಗೊತ್ತಾಗಿರೋದು. ಈಗ ದಿವ್ಯನೂ ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಗಾಡಿ ಹೋಯ್ತಾಯಿತ್ತು, ಡಾಕ್ಯುಮೆಂಟ್ಸ್ ಇದೆ ಮತ್ತು ಹೆಲ್ಮೆಟ್ ಹಾಕಿದ್ದಾರೆ, ಬೇರೆಯವ್ರು ಏನು ಕರ್ಕೊಂಡು ಹೋಗ್ತಾ ಇಲ್ಲ. ಇವ್ರ ಹೆಂಡ್ತಿನೇ ಕೂತವ್ರೆ. ಇವ್ರು ಭಯಪಡೋ ಅಂಥ ಸನ್ನಿವೇಶ ಏನೂ ಇದ್ದಿಲ್ಲ. ಯಾಕೆ ಇದು ಮಾಡಿದ್ರು ಅಂತ ನಮಗೂ ತಿಳ್ಕೊಳ್ಳೋಕ್ಕೆ ಆಗಿಲ್ಲ. ಆದರೆ ಅವಳು ಕೇಳಿದಾಗ, ಅವಳು ಕ್ಯೂರ್ ಆಗಿ ಹೇಳಿದಾಗ ಗೊತ್ತಾಗುತ್ತೆ ನಮಗೆ. ಇದ್ರ ಮಾಹಿತಿ ನಮಗೂ ಗೊತ್ತಾಗಿಲ್ಲ. ಯಾಕೆ ಹೆಲ್ಮೆಟ್ ಹಾಕಿದ್ದಾನೆ, ಗಾಡಿ ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಇದೆ, ಯಾಕೆ ಭಯಪಟ್ಟು ಗಾಡಿನ ಟರ್ನ್ ಮಾಡ್ದೆ ಅಂತ ನಮಗೆ ಗೊತ್ತಾಗಿಲ್ಲ. ನಮಗೆ ಗೊತ್ತಾಗಿರೋದು ಇಷ್ಟೇ ಸರ್. ಇದ್ದರು ಪೊಲೀಸ್ನವ್ರು ಸ್ವಲ್ಪ ದೂರದಲ್ಲಿ ಇದ್ರಂತೆ. ಇದ್ದಿದ್ರೆ ಏನು ಅವರು ಏನಾದರೂ ಇಲ್ಲ ಅಂದರೆ ಫೈನ್ ಹಾಕ್ತಾಯಿದ್ರು. ಅದನ್ನು ಬಿಟ್ಟರೆ ಕಾನೂನು ಮೀರಿ ಏನು ಇವರು ಮಾಡ್ತೈತಿಲ್ಲ, ಏನು ಅವರು ಇದು ಮಾಡ್ತಾಯಿಲ್ಲ. ಅದಕ್ಕೇನು ಭಯಪಡೋ ವಿಷಯ ಏನು ಇವನು ಇದ್ದಿಲ್ಲ. ಯಾಕೆ ಅಂತ ನಮಗೂ ಸರಿಯಾದ ಮಾಹಿತಿ ಗೊತ್ತಾಗಿಲ್ಲ. ಅವಳು ಕ್ಯೂರ್ ಆಗಿ ಹೇಳಿದ ಮೇಲೆ ಗೊತ್ತಾಗುತ್ತೆ ನಮಗೆ. ಆದರೆ ತುಂಬ ಒಟ್ಟಾರೆ ಇವಾಗ ಹೇಳ್ಕೊಳಕ್ಕಾಗ್ದೇನಂತ ಒಂದು ಸನ್ನಿವೇಶದಲ್ಲಿದ್ದೀವಿ ನಾವು ಸರ್. ಮನೆ ಅಲ್ಲಿ ಹಿಂದೆ ಮನೆ ಬಿದ್ದೋಗಿತ್ತು ಅಂತ ಡೆಮೊಲೇಷನ್ ಮಾಡಿದ್ದ. ಇವಾಗ ಇರೋಕ್ಕೆ ಮನೆಯೂ ಇಲ್ಲ, ಅವಳಿಗೂ ಓಡಾಡೋ ಪರಿಸ್ಥಿತಿ ಇಲ್ಲ. ಅವನಿಗೆ ಅಣ್ಣ ತಮ್ಮ ಯಾರೂ ಇಲ್ಲ, ಮತ್ತು ತಂದೆ ತಾಯಿನೂ ಇಲ್ಲ, ಮಕ್ಕಳುಗಳು ಚಿಕ್ಕವು. ಬಂದು ಅವ್ರು ಇರೋಕ್ಕೆ ಒಂದು ಮನೆಯೂ ಇಲ್ಲ. ಈಗ ಇಲ್ಲಿ ಮನೆ ಮಾಡೋ ಅಂಥವ್ರು ಇಲ್ಲ. ಈಗ ನಾವು ಬಂದು ಇದು ಮಾಡೋಕ್ಕೆ ಎಲ್ಲ ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲ. ಈಗ ಅದು ಹೇಗೆ ಮಾಡೋಣ, ಸ್ವಲ್ಪ ಜಮೀನು ಎಲ್ಲ ಕೂಲಿ ಕೆಲಸ ಮಾಡ್ತಾಯಿದ್ದ ಅವನು. ಹಂಗಾಗಿ ಮನೆ ಮಾಡ್ತೀವಿ ಅಂತ ಇದು ಮಾಡಿದ್ದ. ಈಗ ಅವನೇ ಇಲ್ಲ ಅಂದಾಗ ಏನು ಮಾಡೋದು ಅಂತ ನಮಗೆ ಗೊತ್ತಾಯ್ತಲ್ಲ. ಮಕ್ಕಳು ತುಂಬ ಚಿಕ್ಕವು, ಮಕ್ಕಳನ್ನ ಕಾನ್ವೆಂಟ್ಗೆ ಕಳಿಸ್ತಿದ್ರು. ತುಂಬ ಚೆನ್ನಾಗಿ ಹೆಂಡ್ತಿ ಮಕ್ಕಳು ನೋಡ್ಕೊಂಡಿದ್ದ. ಅವನೇ ದುಡ್ಡು